ದಿನ ಒಂದು ಕಾಂಗ್ರೆಸ್ ಮುಖಂಡರು ಬ್ಲಾಕ್ ಅಧ್ಯಕ್ಷರುಗಳು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ನಮ್ಮ ಕೃಷ್ಣಮೂರ್ತಣ್ಣವರು ಸ್ವಲ್ಪ ನಮ್ಮ ನಾಯಕರ ಬಗ್ಗೆ ಸ್ವಲ್ಪ ಮಾತಾಡಿದ್ದಾರೆ. ಮಾದೇಶಣ್ಣ, ನಿಮ್ಮಂಥ ಹಿರಿಕರು ಹೇಳ್ತಿದ್ರು ಹಿಂದೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಅಲ್ಲವ್ರ, ಹಂಗೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳ್ತಾವ್ರೆ. ಇಡೀ ತಾಲೂಕಿಗೆ ಗೊತ್ತು ಕೃಷ್ಣಮೂರ್ತಣ್ಣ ಏನು ಅನ್ನೋದು. ಕೃಷ್ಣಮೂರ್ತಣ್ಣನ ಬಗ್ಗೆ ಜನ ನಾವು ಹೇಳಬೇಕಾಗಿಲ್ಲ. 2015ರಲ್ಲಿ ಕೃಷ್ಣಮೂರ್ತಣ್ಣನ ಇದೇ ಬಾಲಣ್ಣಂತವಿಂದ ಹೊತ್ತು ನಾನು ನಮ್ಮ ದಂಡ್ಗೆಪುರದ ಅಶೋಕು ಅವರೆಲ್ಲ ಕರ್ಕೊಂಬಂದಿನ ಹೇಳ್ತಾ ಇದ್ರಲ್ಲ, ಬಾಲಣ್ಣನ ಲೀಡ್ರುಗಳು ನಮ್ಮವರಲ್ಲ ಏನಂತ ಹೇಳ್ತಾ ಇದ್ರು, ಒಳ್ಳೆ IBKನ ಕರ್ಕೊಂಡು ಹೊಂಟೋದ್ರಪ್ಪ ನೀವು, ಒಳ್ಳೇದಾಯ್ತು ನಮಗೆ, ನಮ್ಮ ತವಿಂದ ಕರ್ಕೊಂಡೋಗಿ IBKನ ಕರ್ಕೊಂಡು ಹೋಗ್ಬಿಟ್ರ ಅಂತ ಅಂದರು. ನನಗೆ ಆಶ್ಚರ್ಯ, ಏನು IBK ಅಂದ್ರೆ ಏನು ಅಂತ ನನಗೆ ಸುಮಾರು ಸಲ ನಾವು ಯಾವ ಸಿಕ್ಕಿದ್ರು ಹಂಗೆ ಹೇಳೋರು. ಒಂದ್ಸಲಿ ಕೇಳಿದೆ ಏನು ಅಂತ, IBK ಅಂದ್ರೆ ಏನು ಅಂತ. ಇಂಟರ್ನ್ಯಾಷನಲ್ ಬ್ಯಾಂಕ್ ಕಳ್ಳ. ನಾವಲ್ಲ ಅಣ್ಣ, ನಿನ್ನ ಕಳ್ಳನ್ ಮಾಡಿದವ್ರು ನಾವಲ್ಲ, ನಿನ್ನ ವಿರುದ್ಧವಾಗಿ ಪೋಸ್ಟ್ಗಳು ಹಂಚ್ತವ್ರು ನಾವಲ್ಲ, ಪಾಂಪ್ಲೆಟ್ ಹಂಚ್ತವ್ರು ನಾವಲ್ಲ. ಎಲ್ಲ ಕೆಲಸನೂ ಬಾಲಣ್ಣಂತವಿರೋರೇ ಮಾಡಿದ್ದು, ಅವರೇ ಮಾಡಿದ್ದು. ನಾವ್ಯಾವುದು ನಿನ್ನ ಯಾವತ್ತೂ ನಾವು ಕರ್ಕೊಂಬಂದು ನಿನ್ನ ನಮ್ಮ ಮಂಜಣ್ಣ, ನಮ್ಮ ನಾಯಕರು ನಮ್ಮ ಮಂಜಣ್ಣನ ಬಿಟ್ರೆ ನಿನ್ನ ಇಡೀ ತಾಲೂಕು ತುಂಬ ಮೆರೆಸಿದ್ದೀವಿ, ಕರ್ಕೊಂಬಂದು ನಿನ್ನ ಯಾವತ್ತೂ ಅಗೌರವವಾಗಿ ಎಲ್ಲೂ ನಡೆಸ್ಕೊಂಡಿಲ್ಲ. ನಿನ್ಗೇನು ಒಂದು ಕಿಂಚಿತ್ತು ನಿನ್ನ ಗೌರವಕ್ಕೆ ಧಕ್ಕೆ ಬರ್ದಂಗೆ ನಡ್ಕೊಂಡಿದ್ದೀವಿ, ಅಧಿಕಾರ ಕೊಟ್ಟಿದ್ದೀವಿ, ಒಳ್ಳೆ ತಂದಲ್ಲಿ ನಡೆಸ್ಕೊಂಡಿದ್ದೀವಿ. ನಿನ್ನ ಯಾವುದೇ ಊರಿಗೋದ್ರೂ ಕೃಷ್ಣಣ್ಣ ನಮ್ಮ ನಾಯಕ ಮಂಜಣ್ಣನ್ಗಿನ್ನ ಹೆಚ್ಚಿಗೆ ನಿನ್ನ ಪ್ರೀತಿ ಪಟ್ಟು ಎಲ್ರೂ ಇಲ್ಲಿ ನಿನ್ನ ಉಳಿಸ್ಕೊಂಡಿದ್ರು. ನೀನೇನಿಲ್ಲೇನು, ನೀನು ಯಾರನ್ನೂ ಇಲ್ಲಿರೋರ್ನ ನಮ್ಮನ್ನಾಗ್ಲಿ ನಮ್ಮ ಲೀಡರ್ಗಳನ್ನಾಗ್ಲಿ ಯಾರನ್ನು ನಿನ್ನ ಅಷ್ಟು ಗೌರವ ಕೊಟ್ಟು ಮಡಿಕೊಂಡಿದ್ಕೆ ನೀನು ಇಲ್ಲಿ ಯಾರನ್ನು ಬೆಳೆಸ್ಲಿಲ್ಲ, ಒಬ್ಬರನ್ನ ಯಾರನ್ನೂ ಮೇಲೆ ಕೆತ್ತಲಿಲ್ಲ. ನಿನ್ನ ಸ್ವಾರ್ಥಕ್ಕೆ ಏನೇನು ಬೇಕೋ ಅದನ್ನ ಮಾಡ್ಕೊಂಡೆ. ನಿನ್ನ ಸ್ವಾರ್ಥಕ್ಕೆ ಇವತ್ತು ಹೋಗಿರೋದು. ನೀನು ಏನಂತ ಹೇಳ್ಬಿಟ್ಟೋದೆ, ನಂದು ಕೋರ್ಟಲ್ಲಿ ಕೇಸೋದಪ್ಪ, JR ಹತ್ರ ಹಂಗೆ ಮಾಡಿಸ್ಬಿಡ್ತಾರೆ, ಹಿಂಗೆ ಮಾಡಿಸ್ಬಿಡ್ತಾರೆ, ನಾನು ಬದುಕಬೇಕು ಅಂತ ಹೋಗಿದ್ಯಾ. ನೀನು ಬದುಕಬೇಳಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋ. ನಮ್ಮ ಮಂಜಣ್ಣನ ಬಗ್ಗೆ ಮಾತಾಡೋಕ್ಕೆ ನಿನಗೆ ನೈತಿಕತೆ ಇಲ್ಲ, ನಮ್ಮ ಲೀಡರ್ಗಳ ಬಗ್ಗೆ ಮಾತಾಡೋಕ್ಕೆ ನಿನಗೆ ನೈತಿಕತೆ ಇಲ್ಲ. ಇದ್ರೆ ನಿನ್ನ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳು, ಐತೆ ನನಗೆ, ನಾನು ಮಾತಾಡ್ತಿದ್ದೀನಿ, ನಾನು ಮಾತಾಡೋದು ಕರೆಕ್ಟು ಅಂತ. ಯಾಕಪ್ಪ ನಿನ್ನ ಬ್ಯಾಂಕಿಂದ ತೆಗ್ದಾಕಿದ್ರು? ಚಕ್ರಬಾವಿಗೆ ಕರೀತಾ ಇದೆಯಲ್ಲಪ್ಪ, ಚಕ್ರಬಾವಿಗೆ ಬಂದ್ಬಿಡ್ತೀವಿ ಅಂತ ಹೇಳ್ತಾವ್ರೆ, ನಾನು ಸಿದ್ಧ ಅಂತ ಹೇಳ್ತಾ ಇದೆಯಲ್ಲ. ನಿನ್ನ ಸಿದ್ಧನ ನಾನು ಯಾವತ್ತು ನೋಡ್ಕೊಂಡೆ ಗೊತ್ತಾ? ನಿನ್ನ ಧೈರ್ಯನಾ? ಇದೇ ಕುದೂರ್ದು ಗಲಾಟೆ ಆಯ್ತಲ್ಲಣ್ಣ, ಸ್ಟೇಷನ್ಗೆ ಕೆಂಚೆ ಹೊಟ್ರನ್ನ ಕರ್ಕೊಂಬಂದ್ರು ಅಂತ. ಅವತ್ತು ಇದೇ ಆಲ್ಸಿಂಗ್ನಲ್ಲಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾವೆ ನಾವು. ನನ್ನ ಕರ್ಕೊಂಬಂದು ಪುರಿ ಅಂಗಡಿ ತಾವು ಇಳಿಸ್ಬಿಟ್ಟು ನೀನು ನೋಡಪ್ಪ ಅಲ್ಲಿ ಹೋಗಿ ಅಂತ ಇದೇ ಆಫೀಸ್ ಒಳಗೆ ಬಂದು ಕೂತ್ಕೊಂಡೆ ನೀನು. ಅವತ್ತೇ ಗೊತ್ತಾಯ್ತು ನಿನ್ನ ಧೈರ್ಯ ಏನು, ಯಾವ ಮಟ್ಟಕ್ಕೆ ಅದೇ ನಿನ್ನ ಧೈರ್ಯ ಅನ್ನೋದು ಅವತ್ತೇ ಗೊತ್ತಾಯ್ತು. ನೀನು ಸಿದ್ಧ ಇದೆಯಾ? ಯಾವುದಕ್ಕೆ ಸಿದ್ಧ ಇದೆಯಾ? ನೀನು ಸರ್ವೈವಲ್ ಆಗಕ್ಕೆ ಯಾರನ್ನ ಬೇಕಾದ್ರೂ ತುಳಿತೀಯ, ಯಾರನ್ನ ಏನ್ ಬೇಕಾದ್ರೂ ಮಾಡ್ತೀಯ, ಗೊತ್ತಾಯ್ತಾ? ಇದೆಲ್ಲ ಬಿಟ್ಬಿಟ್ಟು ಡೂಪ್ಲಿಕೇಟ್ ಮಾತ್ರ ಎಂತ ಇದೆಯಾ ಅಂದ್ರು. ಇವೆಲ್ಲ ಬಿಟ್ಬಿಟ್ಟು ನಿಂದೆಷ್ಟೋ ಅಷ್ಟು ಬಾಲಣ್ಣ ನಂಬಿ ನಿನ್ಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡವ್ರೆ, ಪಾರ್ಟಿ ಕಟ್ಟು. ಅವ್ರಿಗೆ ನಿಯತ್ತಾಗಿರೋ, ನಿನ್ ಸ್ವಾರ್ಥ ಬಿಟ್ಬಿಡು, ಅವ್ರಿಗೆ ನಿಯತ್ತಾಗಿರೋ ಸಾಕು. ನಮ್ಗಂತೂ ಇರೋಕ್ಕಾಗಲಿಲ್ಲ ನಿನ್ ಕೈಲಿ. ನಮ್ಮ ಬಗ್ಗೆ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ನೀನು ಮಾತಾಡೋಕ್ಕೆ ನಿನ್ಗೆ ನೈತಿಕತೆನೇ ಇಲ್ಲ. ಪಾರ್ಟಿ ಕಟ್ಟಕ್ಕೆ ನಿನ್ಗೆ ಅಧಿಕಾರ ಕೊಟ್ಟವ್ರೆ, ಬಳಸ್ಕೋ. ಅದನ್ನ ಬಳಸ್ಕೊಂಡು ನಿನ್ನ ಕಾರ್ಯಕರ್ತರುಗಳಿಗೆ, ನಿನ್ನ ಪಾರ್ಟಿ ಕಾರ್ಯಕರ್ತರುಗಳಿಗೆ, ನಿನ್ನ ಲೀಡರ್ಗೆ ನಿಯತ್ತಾಗಿದ್ದ ದಿವಸ ಎದೆ ತಟ್ಕೊಂಡು ಹೇಳು, ನಾನು ನಿಯತ್ತಾಗಿದ್ದೀನಿ ಅಂತ. ನೀನು ಬದಿಕಳಕ್ಕೆ ಹೋಗಿರೋನು, ಕೇಸ್ ನಂದು ಏನೋ ಆಗೋಯ್ತದೆ ಅಂತ ಹೇಳ್ಬಿಟ್ಟು ಹೋದ ನೀನು. ಇದೇ ಡೈರಿ ಎಲೆಕ್ಷನ್, ಮೊನ್ನೆ ಬೊಮ್ಮಲ್ ಎಲೆಕ್ಷನ್ ಹೋಯ್ತಲ್ಲಣ್ಣ, ಅವತ್ತು ಇದೇ ಎಲೆಕ್ಷನ್ನಲ್ಲಿ ನನ್ನ ಯಾರು ಕರೆದೋರಿಲ್ಲ ಅಂತ ಅಂದೆ. ನನ್ನೊಬ್ಬರು ಕರೀಲಿಲ್ಲ ಕಣಪ್ಪ, ಫೋನ್ ಮಾಡಿ. ಇಲ್ಲಿದ್ದಿದ್ರೆ ನೀನು ಅವತ್ತು ನೀನೇ ಕಿಂಗು ನಮ್ಮ ಪಾರ್ಟಿಲಿ, ಹಂಗೆ ಮಡಿಕೊಂಡಿದ್ದೋ ನಿನ್ನ ಆ ಮಟ್ಟಕ್ಕೆ ಮಡಗಿದ್ರು ಅಂತ ನೀನು ಹೇಳಿದೆ. ಇವತ್ತು ಯಾವ ಉದ್ದೇಶಕ್ಕೆ ಮಾಡ್ಕೊಂಡವ್ರೋ ನಮಗೆ ಗೊತ್ತಿಲ್ಲ. ನೀನು ಆಗಿದೆಯಾ, ಆಗು, ಸಂತೋಷ. ಇದೇ ತಮ್ಮಾಜಣ್ಣನ 2.5 ವರ್ಷ ಮೀಟಿಂಗ್ ಹೋಗ್ದಂಗೆ ಮಾಡಿದೆ. ನಾವು ಮಾಡಿದ್ವಾ? ಇದೇ ನಿಮ್ಮ ಅಣ್ಣ ನರಸಿಂಹಮೂರ್ತಣ್ಣನ ಡಿಸ್ಕ್ವಾಲಿಫಿಕೇಶನ್ ಮಾಡಿಸ್ದೆ. ಫಸ್ಟ್ ಟೈಮ್ ಅಧ್ಯಕ್ಷ ಎಲೆಕ್ಷನ್ ಪೋಸ್ಟ್ ಬಂದಾಯ್ತು. ಯಾರು ಮಾಡಿಸಿದ್ದು? ನಾವು ಮಾಡಿಸಿದ್ವಾ ಸರ್? ಹೇಳಿ, ಯಾರು ಮಾಡಿಸಿದ್ದು? ನೀನೇ ಮಾಡಿಸಿದ್ದು. ಎಲ್ಲ ನೀನೇ ಮಾಡಿದ್ದು. ನಿನಗೋಸ್ಕರ ನೀನಿರೋತವು ನಿನ್ಗೆ ಹೆಂಗ್ ಬೇಕೋ ಹಂಗ. ನಿನ್ಗೆ ಯಾವ ನೈತಿಕತೆನೂ ಇಲ್ಲ. ನಮ್ಮ ಪಾರ್ಟಿ ಲೀಡರ್ಗಳಿಗಾಗ್ಲಿ, ನಮ್ಮ ನಾಯಕರಿಗಾಗ್ಲಿ ಮಾತಾಡೋಕ್ಕೆ ನಿನ್ಗೆ ಯಾವ ನೈತಿಕತೆನೂ ಇಲ್ಲ. ನೀನೇನೋ ಮಾತಾಡಬೇಕು ಅಂದರೆ ನೀನು ಪಾರ್ಟಿ ಬಗ್ಗೆ ಮಾತ್ರ ಮಾತಾಡು.
ಅದನ್ನ ಬಿಟ್ಟು ಇನ್ನೊಂದ್ಸಲ ನೀನು ಮೈಕ್ ಸಿಗ್ತೇವೆ ಅಂತ ಅನ್ಬಿಟ್ಟು ಮೈಕ್ ಮುಂದೆ ನಿಂತ್ಕೊಂಡೆ ನೀನು ಹೆಂಗ್ ಬೇಕು ಹಂಗೆ ನಮ್ಮ ನಾಯಕರುಗಳಿಗಾಗ್ಲಿ ನಮ್ಮವ್ರಿಗಾಗ್ಲಿ ಯಾರಿಗ ನಾವು ಮಾತಾಡಿದ್ರೆ ಇದು ಸರಿ ಇರಲ್ಲ. ಇದು ಗಂಟಾಕೋಶವಾಗಿ ನಿನ್ಗೆ ಎಚ್ಚರಿಕೆ ಕೊಡ್ತಾ ಇರೋದು ನಿನಗೆ. ನೀನು ಬದುಕಳಕ್ ಹೋಗಿದ್ಯಾ, ಬದುಕು, ನಮ್ದೇನು ಅಭ್ಯಂತರ ಇಲ್ಲ. ನಮ್ಮ ಪಾರ್ಟಿ ಕಟ್ತೀವಿ ಸಾಕು. ನಮ್ಮಲ್ಲಿ ಅವರೇ ಜನ ಕಾರ್ಯಕರ್ತರುಗಳು ಅವರೇ, ಲೀಡರ್ಗಳು ಅವರೇ, ಕಟ್ತೀವಿ. ಏನೋ ಒಳ್ಳೇದಾಯ್ತದೆ ಅಂತ ಕರ್ಕೊಂಬಂದು ನಿನ್ನೆ ಮೆರೆಸ್ತೋ. ನೀನು ಯಾರ್ಯಾರಿಗೆ ಏನೇನು ಮಾಡ್ಬಿಟ್ಟು ಹೋಗಿದ್ಯಾ ಇಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತು. ಏನು ಮಣ್ಣಿಂದ ಹೇಳ್ತೀಯಲ್ಲ, ಏನು ಬಿಚ್ಚಿಟ್ಬಿಡ್ತೀನಿ ಅಂತ. ಏನು ಬಿಚ್ಚಿಟ್ಬಿಡ್ತೀಯ? ಪಕ್ಕದಲ್ಲೇ ಕುಂಡ್ರಸ್ಕೊಂಡು ಮಾಡ್ತಾ ಇದೆಯಪ್ಪ ಮಣ್ಣು ಮಾರ್ಕೊಂಡು ಅವ್ರನ್ನ. ನೀನು ಪಕ್ಕದಲ್ಲಿ ಕೂತಿಲ್ವ ಅವರು? ಕೇಳ್ಕೊ, ಯಾರು ಮಾರ್ಕೊಂಡ್ರು ಯಾರು ಬಿಟ್ರು ಅಂತ ಅಂದ್ಬಿಟ್ಟು. ಯಾರು ಮಾರ್ಕೊಂಡ್ರು ಮಣ್ಣ? ನೀನೇನು ಮಾಡಿದೆ ಅನ್ನೋದು ಗೊತ್ತಿಲ್ವಾ? ಹೇಳು, ನೀನು ಎದೆ ತಟ್ಕೊಂಡೆ ಸತ್ಯ ಹೇಳು, ಸುಳ್ಳು ಹೇಳ್ಬಾರ್ದು. ಎದೆ ಮುಟ್ಕೊಂಡು ಹೇಳು. ಅಲ್ಲ, ನೀನು ಬಾಯಿ ಬಿಟ್ರೆ ಸುಳ್ಳೇ ಬಿಡು, ಸತ್ಯ ಇನ್ನೆಲ್ಲ ಹೇಳ್ತೀಯ ನೀನು? ಹೇಳಿದೀಯ ಸತ್ಯ ಯಾವತ್ತಾದ್ರು? ಏನ್ ಅನ್ಯಾಯ ಏನಾಗಿತ್ತಪ್ಪ ನಿನ್ಗಿಲ್ಲಿ? ಏನ್ ಅನ್ಯಾಯ ಆಗಿತ್ತು ನಿನ್ಗಿಲ್ಲಿ? ಏನ್ ಅನ್ಯಾಯ? ಇಂಥದ್ದು ನನ್ಗೆ ಅನ್ಯಾಯ ಆಗಿತ್ತು ಅಂತ ಹೇಳು. ನೀನು ಬದಿಗಳಕ್ಕೆ ಹೋಗಿರೋನ್ ಬದಿಕೋ. ಅದು ಬಿಟ್ಬಿಟ್ಟು ಯಾಕೆ ಸುಮ್ಮನೆ ಎಲ್ಲರ ಮೇಲೂ ಮಾತಾಡ್ತೀಯ? ಮೈಕ್ ಸಿಗ್ತದೆ, ಮೈಕ್ ಸಿಗ್ತದೆ. ನೀನೇನು ಮಾತಾಡಿಲ್ವಾ? ಏನು ನಿನ್ನ ಹೇಳ್ಬಿಟ್ರೆ ಬಾಲಣ್ಣ ತಮ್ಮಾಜಣ್ಣ ಹತ್ರಕ್ಕೆ ಸೇರ್ಸ್ಕೊತಾರ ನಿನ್ನ? ನಮ್ಮ ಹತ್ರ ಮಾತಾಡಿರೋ ಮಾತುಗಳನ್ನ ಹೇಳ್ಬಿಟ್ರೆ ನೀನು ಹತ್ರಕ್ಕೆ ಸೇರ್ಸ್ಕೊತಾರ? ಮಾತಾಡಬೇಡ, ಯಾವುದೇ ಕಾರಣಕ್ಕೂ ಮಾತಾಡಬೇಡ. ರಾಜಕೀಯನ ರಾಜಕೀಯವಾಗಿ ತಗೋ, ವೈಯಕ್ತಿಕವಾಗಿ ಹೋಗಬೇಡ. ನಾವು ಹೋಗಲ್ಲ ಅಷ್ಟೇನೆ. ಇದು ಹೇಳ್ತಾ ಇನ್ಯಾವತ್ತು ನೀನು ನಮ್ಮ ನಾಯಕರ ಬಗ್ಗೆ ಒಂದು ಮಾತು ಆಡ್ಕೊಡ್ದು. ಇಷ್ಟೇ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದ.